ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಈಸ್ ಚರಣ್. ಲಾಸ್ಟ್ 15 ಡೇಸ್ ಬ್ಯಾಕು ನಾವು ಒಂದು ಕೋರ್ಸ್ ಬಗ್ಗೆ ಹೇಳಿದ್ವಿ. ಅವತ್ತಿಂದ ಸುಮಾರು ಜನ ಮೆಸೇಜ್ ಮಾಡ್ತಾನೆ ಇದ್ದೀರಾ, ಕೋರ್ಸ್ ಬಗ್ಗೆ ಹೇಳಿ ಸರ್, ಕೋರ್ಸ್ ಬಗ್ಗೆ ಹೇಳಿ ಸರ್, ನಾವು ಇಂಟ್ರೆಸ್ಟ್ ಇದ್ದೀವಿ ಅಂತ. ಬಟ್ ಕ್ಲಾಸಸ್ ನಡೀತಾ ಇರೋದ್ರಿಂದ ಇವಾಗ ಆಲ್ರೆಡಿ ಕ್ಲಾಸಸ್ ನಡೀತಾ ಇದೆ. ಅದರಲ್ಲಿ 25 ಮೆಂಬರ್ ಸ್ಟೂಡೆಂಟ್ಸ್ ಇದ್ದಾರೆ. ಅದರಿಂದ ಪ್ಲಸ್ ನಾವು ಮಾರ್ಕೆಟ್ ಮುಗಿದ ಮೇಲೆ ಅನಾಲಿಸಿಸ್ ಮಾಡಿಕೊಂಡು ಸ್ಟೂಡೆಂಟ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಅದೆಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡ್ತಾ ಇದೆ. ಆ ಕೋರ್ಸ್ ಬಗ್ಗೆ ಮಾತಾಡೋಕ್ಕೆ ಟೈಮ್ ಆಗಲಿಲ್ಲ. ಓಕೆ, ಇವಾಗ ನೋಡ್ಕೊಳ್ಳಿ, ಕೋರ್ಸ್ ಬಗ್ಗೆನೂ ಹೇಳ್ತೀನಿ, ಡೀಟೇಲ್ಸ್ ಹೇಳ್ತೀನಿ, ಪ್ಲಸ್ ಬ್ಯಾಕ್ ಟೆಸ್ಟ್ ಯಾವ ಥರ ಮಾಡ್ಕೋಬೇಕು ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಈ ಕೋರ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಬಿಗಿನರ್ ಆದರೂ ಪರವಾಗಿಲ್ಲ, ಬೇಸಿಕ್ಕಿಂದ ಆಪ್ಷನ್ ಬೈಯಿಂಗ್ ಮಾತ್ರ, ಸೆಲ್ಲಿಂಗ್ ಇಲ್ಲ. ಆಪ್ಷನ್ ಬೈಯಿಂಗಲ್ಲಿ ಬೇಸಿಕ್ಕಿಂದ ಅಂದರೆ ಟ್ರೇಡಿಂಗ್ ವ್ಯೂ ಇನ್ಸ್ಟಾಲ್ ಮಾಡೋ ಜಾಗದಿಂದ ಹಿಡಿದು ನಿಮಗೆ ಆಪ್ಷನ್ ಕಮೋಡಿಟಿವರೆಗೂ ಬೇಸಿಕ್ ಟು ಕಮೋಡಿಟಿ ಇಲ್ಲಿವರೆಗೂ ಈ ಕೋರ್ಸಲ್ಲಿರುತ್ತೆ. ನಿಮಗೆ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಒಂದು 5 ಪ್ಯಾಟ್ರನ್, ಇಂಡಿಕೇಟ್ರಲ್ಲಿ ಒಂದು 5 ಪ್ಯಾಟ್ರನ್ ಹೇಳ್ಕೊಡ್ತೀನಿ. 10 ಪ್ಯಾಟ್ರನ್ಸ್ ಹೇಳ್ಕೊಡ್ತೀನಿ. ಇದರಲ್ಲಿ 10 ಪ್ಯಾಟ್ರನ್ಸು ಕೂಡ ಲೈವಲ್ಲೇ ಹೇಳ್ತೀವಿ. ಮಾರ್ಕೆಟ್ ಮುಗಿದ ಮೇಲೆ ಆಫ್ಟರ್ ಮಾರ್ಕೆಟ್ ಚಾರ್ಟ್ ಮೇಲೆ ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋದಲ್ಲ. 10 ಪ್ಯಾಟ್ರನ್ಸು ಕೂಡ ಲೈವಲ್ಲೇ ಹೇಳ್ಕೊಡ್ತೀನಿ. 10 ಪ್ಯಾಟ್ರನ್ಸ್ ಮೇಲೆ ಕೂಡ ಲೈವಲ್ಲೇ ಟ್ರೇಡು ಮಾಡಿಸ್ತೀವಿ. ಓಕೆ, ಎಲ್ಲ ಲೈವ್ ಇರುತ್ತೆ. ಆಫ್ಟರ್ ಮಾರ್ಕೆಟ್ ಏನಿರಲ್ಲ, ಲೈವಲ್ಲೇ ಮಾಡ್ತೀನಿ. ಕಮೋಡಿಟಿ ಕೂಡ ಲೈವಲ್ಲೇ ಮಾಡ್ತೀನಿ. ಓಕೆ, ಈ 3 ಇರ್ತವೆ ಕೋರ್ಸಲ್ಲಿ, ನೋಡ್ಕೊಳ್ಳಿ. ಇದಕ್ಕೆ ಸ್ಟೂಡೆಂಟ್ಸ್ ಅನ್ನೋರು ಎಲ್ಲರೂ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ ನಾನು, ಯಾಕಂದರೆ ಈ ಸ್ಟೂಡೆಂಟ್ಸ್ನ ಎಲ್ಲರನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ನನ್ನ ಹತ್ರ 1 ತಿಂಗಳು 2 ತಿಂಗಳು ಬಂದವರು ನನ್ನ ಪ್ಯಾಟ್ರನ್ಸ್ ತೊಗೊಂಡೋಗಿ ಬೇರೆ ಏನೇನು ಮಾಡ್ತಾಯಿದ್ದಾರೆ ಅಂತ ನನ್ನ ಗ್ರೂಪಲ್ಲಿರೋ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಗೊತ್ತು. ಆ ಥರ ಮಿಸ್ಯೂಸ್ ಮಾಡೋ ಸ್ಟೂಡೆಂಟ್ಸ್ ನಾನು ತಗೊಳ್ಳಲ್ಲ. ಫಸ್ಟ್ ಒನ್. ಸೆಕೆಂಡ್ ಒನ್, ಇನ್ನೊಂದು ಮೇಜರ್ ಪಾಯಿಂಟ್ ಏನಂದರೆ 10 ಜನ ಬಂದ್ರೂ ನಾನು 10 ಜನ ನಾನೇ ಓನಾಗಿ ನಾನು ಪರ್ಸ್ನಲಾಗಿ ನಾನೇ ಮಾನಿಟ್ರ್ ಮಾಡಬೇಕು. ಅವ್ರಿಗೆ ಯಾರ ಕೈಲಿಗೂ ಇವ್ರು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಹೋಗೋದಲ್ಲ, ನಾನೇ ಮಾನಿಟ್ರ್ ಮಾಡಬೇಕು. 10 ಜನ ನಾನೇ ಲೈವಲ್ಲಿ ಮಾನಿಟ್ರ್ ಮಾಡಬೇಕು, ಲೈವಲ್ಲೇ ಹೇಳಬೇಕು, ಲೈವಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಸ್ವಲ್ಪ ಕಷ್ಟ ಆಗುತ್ತೆ ಜಾಸ್ತಿ ಜನ ಬಂದ್ರೂ. ಅಂತ ನಾನು ಫಿಲ್ಟ್ರ್ ಆಗ್ತಿರಲ್ಲ. ಇವಾಗ ಮಂಡೇ ನಾನು ಎಕ್ಸಾಮ್ ಮಾಡ್ತೀನಿ, ಕ್ಲಾಸ್ ಮಾಡ್ತೀನಿ, ಅದರಲ್ಲಿ ಫಿಲ್ಟ್ರ್ ಆಗಿ ಹೋಗ್ತಾರೆ. ಇವಾಗ ನಡೀತಾ ಇರೋ ಬ್ಯಾಚಲ್ಲಿ ಇವಾಗ 25 ಮೆಂಬರ್ಸ್ ಇದಾರಲ್ಲ, ಇದರಲ್ಲಿ ಆಲ್ರೆಡಿ ಒಂದು 4 ಮೆಂಬರ್ಸು ಈ ಕೋರ್ಸ್ಗೆ ಬಂದುಬಿಟ್ಟಿದ್ದಾರೆ. ಸರ್ ಇದಕ್ಕೂ ನಾವು ಜಾಯ್ನ್ ಆಗ್ತೀವಿ ಅಂತ ಇದಕ್ಕೆ ಜಾಯ್ನ್ ಆಗಿಬಿಟ್ಟಿದ್ದಾರೆ. 4 ಮೆಂಬರ್ಸ್ ಅಂದರೆ ಇನ್ನು 6 ಮೆಂಬರ್ಸ್ ಬಾಕಿ ಅಷ್ಟೇ, ಖಾಲಿ 6 ಮೆಂಬರ್ಸ್ ಅಷ್ಟೇ. ಅದರಲ್ಲಿ ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡಿದಾಗಿಂದ ಒಂದು 6 to 7 ಮೆಂಬರ್ಸ್ ನಂಬರ್ಸು ಅವ್ರ ಹೆಸರು ಕೂಡ ಕಳಿಸಿದ್ದಾರೆ. ಓಕೆ, ಇದರಲ್ಲಿ 6 ಜನ ಮಾತ್ರ ಬಾಕಿ. ಯಾಕಂದರೆ ನಾನು 10 ತಗೊಳ್ತೀನಿ, 10 ಸೀಟ್ಸೇ ತಗೊಳ್ತೀನಿ. 25 ಸೀಟ್ಸ್ ಅಂದ್ಕೊಂಡಿದ್ದೆ, ಬಟ್ 25 ಸೀಟ್ಸ್ ತಗೊಂಡ್ರೆ ಇವಾಗ ನಡೀತಾ ಇರೋದಕ್ಕೂ ಅದಕ್ಕೂ ನಾನೊಬ್ಬನೇ ಮಾನಿಟ್ರ್ ಮಾಡೋಕ್ಕೆ ಕಷ್ಟ. ನನ್ನ ಸ್ಟೂಡೆಂಟ್ಸ್ಗೆ ನಾನೇ ಮಾನಿಟ್ರ್ ಮಾಡಬೇಕು, ನಾನೇ ಹೇಳ್ಕೊಡ್ಬೇಕು. ಅದು ನನ್ನ ಕಾನ್ಸೆಪ್ಟ್. ಎಲ್ಲಿ ಮಿಸ್ ಆಗಬಾರ್ದು. ಯಾಕಂದರೆ ಇಲ್ಲಿ ಲರ್ನಿಂಗು ಅರ್ನಿಂಗ್ ಎರಡೂ ಇರುತ್ತೆ. ಎಲ್ಲಿ ಮಿಸ್ ಆಗಬಾರ್ದು, ಕಲಿಬಾರ್ದು. ಅವರು ಪರ್ಫೆಕ್ಟಾಗಿ ಕಲಿಬೇಕು. ಅದಕ್ಕೆ ನಾನು ಪರ್ಸ್ನಲಾಗಿ ನಾನೇ ಮಾನಿಟ್ರ್ ಮಾಡಬೇಕು ಅವ್ರನ್ನ. ಅದರಿಂದ ಓನ್ಲಿ 10 ಮೆಂಬರ್ಸ್ ಈ ಕೋರ್ಸಿಗೆ ತಗೊಳ್ಳೋದು. ಇವಾಗ ಆಲ್ರೆಡಿ ಇರೋರು 25 ಮೆಂಬರ್ಸ್. 35 ಮೆಂಬರ್ಸ್ನ ಮಾತ್ರ ನಾನು ಮಾನಿಟ್ರ್ ಮಾಡೋಕ್ಕಾಗೋದು. ಇಲ್ಲ ಇನ್ನು ಸ್ವಲ್ಪ ಜನ ಇಂಟ್ರೆಸ್ಟ್ ಅವ್ರು ಬಂದರೆ ಒಂದು 5 ಮೆಂಬರ್ಸ್, ಟೋಟಲ್ 40 ಮೆಂಬರ್ಸ್ ಇಷ್ಟೇ ಮಾನಿಟ್ರ್ ಮಾಡೋಕ್ಕಾಗೋದು. ಇಷ್ಟು ಜನನು ಲೈವಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಕ್ವಶನ್ ಕೇಳೋಷ್ಟಲ್ಲಿನೇ 1 hour ಆಗಿಬಿಡ್ತದೆ. ಅದರಿಂದ ಇಷ್ಟೇ ಜನ. ಇದು ಕೋರ್ಸ್ ಡೀಟೇಲ್ಸ್. ಇದ್ರದ್ದು ಬಂದುಬಿಟ್ಟು ಫೀಸೆಲ್ಲ ನಾನು ನೀವು ಯಾರು ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆ ಹೇಳಿದ್ರೆ ಮಾತ್ರ ಅವ್ರಿಗೆ ಹೇಳ್ತೀನಿ. ಯಾಕಂದರೆ ಸುಮ್ಮನೆ ಟೈಮ್ ಪಾಸ್ ಮಾಡೋರು ಸುಮಾರು ಜನ ಇಷ್ಟಿಷ್ಟುದ್ದ ಮೆಸೇಜ್ ಮಾಡ್ತಾರೆ. ಆಮೇಲೆ ನೋಡಿದ್ರೆ ನಾನು ಹೇಳ್ತೀನಿ ಸರ್, ನಾನು ನಿಮಗೆ ಹೇಳ್ತೀನಿ ಅಂತ ಅವ್ರು ಅಪಾಯಿಂಟ್ಮೆಂಟ್ಗೆ ಕೊಡ್ತಾರೆ. ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಇಂಟ್ರೆಸ್ಟ್ ಇರೋರು ಯಾರಿದ್ದಾರೆ ಅವ್ರು ನೀವು ನಂಬರ್ ಯಾರು ಕಳಿಸಿರ್ತೀರೋ ಅವ್ರು ಬನ್ನಿ, ನಾನು ಫೀಸ್ ಹೇಳ್ತೀನಿ. ಆವಾಗ ನಿಮ್ಗೆ ಅಂಥವ್ರು ಮಾತ್ರ ನಾನು ಜಾಯಿನ್ ಮಾಡ್ಕೊತೀನಿ. ಯಾಕಂದರೆ ಟೈಮ್ ಪಾಸ್ ಮೆಸೇಜ್ ಮಾಡೋದನ್ನೆಲ್ಲ ನಾನು ಅಲೋ ಮಾಡಲ್ಲ. ಓಕೆ, ಯಾಕಂದರೆ ಬಿ ಎನ್ ಗ್ರೋ ಏನನ್ನೋದು ಇವಾಗ ಬರ್ತಾ ಅಟ್ ಪ್ರೆಸೆಂಟ್ ನಡೀತಾ ಇರೋ ಸ್ಟೂಡೆಂಟ್ಸ್ಗೆ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ ರಿಪೋರ್ಟ್ ಹೆಂಗಿದೆ ಅಂತ. ಫಸ್ಟ್ ಕ್ಲಾಸ್ ಇರುತ್ತೆ. ಟಾಪ್ ಪ್ಯಾಟ್ರನ್ಸ್ ಇರ್ತವೆ ನಿಮಗೆ. ಆ ಪ್ಯಾಟ್ರನ್ಸ್ ಕೂಡ 100% ಸಕ್ಸಸ್ ರೇಷಿಯೋ ಇರ್ತದೆ. ನಿಮ್ಮ ಕೈಯೆಲ್ಲ ಬ್ಯಾಕ್ ಟೆಸ್ಟ್ ಬರೆಸಿ ನಿಮ್ಮ ಕೈಯಲ್ಲಿ ಲೈವ್ ಟ್ರೇಡ್ ಮಾಡಿಸ್ತೀವಲ್ಲ, ಅವಾಗ ಗೊತ್ತಾಗುತ್ತೆ. ಪ್ಲಸ್ ನೆನ್ಪಿಟ್ಕೊಳ್ಳಿ, ನಿಮಗೆ ಹೇಳ್ಕೊಡೋ ಪ್ರತಿಯೊಂದು ಪ್ಯಾಟ್ರನ್ನು ಲೈವಲ್ಲೇ ಇರುತ್ತೆ. ನಿಮ್ಮ ಟ್ರೇಡು ಲೈವಲ್ಲೇ ಮಾಡಬೇಕು. ನಾನೇ ಮಾನಿಟ್ರ್ ಮಾಡ್ತಾ ಇರ್ತೀನಿ, ನಾನು ಮುಂದೆನೇ ಮಾಡಬೇಕು. ಎಲ್ಲ ಲೈವಲ್ಲೇ ಮಾಡಬೇಕು, ಲೈವಲ್ಲೇ ಕಲಿಬೇಕು ಕೂಡ. ಓಕೆ, ಇದು ಕೋರ್ಸ್ ಬಗ್ಗೆ. ಬ್ಯಾಕ್ ಟೆಸ್ಟ್ ಬಗ್ಗೆ ಅಂದರೆ
ಸುಮಾರು ಜನ ಎಲ್ಲೋ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡ್ತಾರೆ, ಇಲ್ಲ ಯಾರೋ ಬಂದು ಏನೋ ಒಂದು ಸ್ಟ್ರಾಟಜಿ ಹೇಳ್ತಾರೆ, ಅವರು ಬೆಳಿಗ್ಗೆ ಎದ್ದು ಬಂದು ಅದನ್ನು ಮಾಡ್ತಾರೆ, ಲಾಸೇ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಸರ್ ಅಂತ ಸುಮಾರು ಜನ ಮೆಸೇಜ್, ಬ್ಯಾಕ್ ಟೆಸ್ಟ್ ಹೆಂಗೆ ಮಾಡೋದು ಸರ್ ಅಂತ. ನೀವು ಯಾವುದಾದ್ರೂ ಪ್ಯಾಟ್ರನ್ ಹೇಳಿರಲಿ, ಯಾವುದಾದ್ರೂ ಒಂದು ಪ್ಯಾಟ್ರನ್ ಅಂದರೆ ಒಂದು ಕ್ಯಾಂಡಲ್ ಮೇಲೆ ಯಾವುದೋ ಒಂದು ಪ್ಯಾಟ್ರನ್ ಹೇಳ್ತಾರೆ, ಇಲ್ಲ ಇಂಡಿಕೇಟರ್ ಮೇಲೆ ಯಾವುದೋ ಒಂದು ಪ್ಯಾಟ್ರನ್ ಹೇಳಿರ್ತಾರೆ. ಓಕೆ, ಈ ಪ್ಯಾಟ್ರನ್ ಹೇಳಿದಾಗ ನೀವು ನಿಮ್ಮ ಒಂದು ಬುಕ್ ತಗೊಂಡು ಈ ಥರ ಬರ್ಕೊಳ್ಳಿ, ಈ ಥರ ಬಾಕ್ಸ್ ಹಾಕಿ ಇಲ್ಲಿ ಡೇಟ್ ಹಾಕ್ಕೊಳ್ಳಿ, ಇಲ್ಲಿ ನಿಮ್ಮ ಯಾವ ಪ್ಯಾಟ್ರನ್ ಇದೆ ನಿಮ್ಮ ಪ್ಯಾಟ್ರನ್ ನೇಮ್ ಬರ್ಕೊಳ್ಳಿ, ಪ್ಯಾಟ್ರನ್ ನೇಮ್, ಇದು ಅದ್ರದ್ದು ಎಂಟ್ರಿ ಪ್ಲೇಸ್ ಬರ್ಕೊಳ್ಳಿ, ಅದ್ರದ್ದು ಟಾರ್ಗೆಟ್ ಬರ್ಕೊಳ್ಳಿ, ಅದ್ರದ್ದು ಸ್ಟಾಪ್ ಲಾಸ್ ಬರ್ಕೊಳ್ಳಿ, ಅವತ್ತಿನ ರಿಸಲ್ಟ್ ಏನಾಗಿದೆ ಬರ್ಕೊಳ್ಳಿ. ಓಕೆ, ರಿಸಲ್ಟ್ ಬರ್ಕೊಳ್ಳಿ, ಈ ಥರ ಬರ್ಕೊಳ್ಳಿ. ಇವತ್ತು ಆ ಪ್ಯಾಟ್ರನ್ ಬಂದಿದೆ ಅಂದರೆ ಇವತ್ತಿನ ಡೇಟ್ ಹಾಕಿ ಅದರಲ್ಲಿ ಎಂಟ್ರಿ ಏನು, ಆ ಪ್ಯಾಟ್ರನ್ ನೇಮ್ ಬರೀರಿ, ಅದರಲ್ಲಿ ಎಂಟ್ರಿ ಏನು, ಟಾರ್ಗೆಟ್ ಏನು, ಸ್ಟಾಪ್ ಲಾಸ್ ಏನು, ಅದು ಬರೀರಿ. ಫೈನಲಾಗಿ ರಿಸಲ್ಟ್ ಬಂದಿದ್ರೆ ಎಸ್ ಅಂತ ಬರೀರಿ, ಇಲ್ಲಾಂದರೆ ನೋ ಅಂತ ಬರೀರಿ. ನೆಕ್ಸ್ಟು ಇವತ್ತಾಯ್ತಲ್ಲ, ನೆನ್ನೆ ಡೇಟ್ ಬರ್ಕೊಳ್ಳಿ, ನೆನ್ನೆ ಬಂದಿದೆ ಚೆಕ್ ಮಾಡಿ ಪ್ಯಾಟ್ರನ್, ಎಂಟ್ರಿ, ಟಾರ್ಗೆಟ್, ಸ್ಟಾಪ್ ಲಾಸ್ ಬರೀರಿ, ರಿಸಲ್ಟ್ ಬರೀರಿ. ಮತ್ತು ನೆಕ್ಸ್ಟ್ ಮೊನ್ನೆ 3 ಡೇಸ್ ಬ್ಯಾಕ್ ಈ ಥರ ಬರ್ಕೊಳ್ತಾ ಹೋಗಿ, ಈ ಥರ ಬರ್ಕೊಳ್ತಾ ಹಿಂದೆ ಹೋಗೋದನ್ನೇ ಬ್ಯಾಕ್ ಟೆಸ್ಟ್ ಅಂತಾರೆ. ಓಕೆ, ಈ ಥರ ಬರ್ಕೊಳ್ತಾ ಹಿಂದೆ ಹೋಗಿ ಒಂದು 6 ಮಂತ್ಸ್ ಬ್ಯಾಕ್ ಟೆಸ್ಟ್ ಬರೀರಿ. 6 ಮಂತ್ಸ್ ಬ್ಯಾಕ್ ಟೆಸ್ಟ್ ಬರೆದಾಗ ನಿಮಗೆ ಈ ಪ್ಯಾಟ್ರನ್ನಲ್ಲಿ ಇಲ್ಲಿ ರಿಸಲ್ಟ್ ಬಂದಿರುತ್ತಲ್ಲ, ಈ ರಿಸಲ್ಟ್ ನೋಡಿದ್ರೆ ನಿಮಗೆ ಎಷ್ಟು ದಿನ ವರ್ಕ್ ಆಗಿದೆ, ಎಷ್ಟು ದಿನ ವರ್ಕ್ ಆಗಿಲ್ಲ, ಇದು ಕ್ಲಿಯರಾಗಿ ನಿಮಗೆ ಗೊತ್ತಾಗುತ್ತೆ ಬ್ಯಾಕ್ ಟೆಸ್ಟ್ ಪ್ರಕಾರ. ಆವಾಗ ನೀವು ಆ ಪ್ಯಾಟ್ರನ್ ಮೇಲೆ ಮಾಡ್ಬೋದಾ ಮಾಡಬಾರ್ದು ಅಂತ ಒಂದು ಕ್ಲಾರಿಟಿ ಬರುತ್ತೆ. ಓಕೆ, ಇದು ಫಸ್ಟ್ ಸ್ಟೆಪ್. ಸ್ವಲ್ಪ ಜನ ಬ್ಯಾಕ್ ಟೆಸ್ಟ್ ಮಾಡ್ತಾರೆ, ಲೈವ್ ಟೆಸ್ಟ್ ಮಾಡಲ್ಲ, ಡೈರೆಕ್ಟಾಗಿ ಬಂದು ಮಾರ್ಕೆಟಲ್ಲಿ ನಾನು ಮಾಡಿಬಿಡ್ತೀನಿ ಅಂತಾರೆ, ಹಂಗಾಗಲ್ಲ. ಓಕೆ, ಫಸ್ಟ್ ಸ್ಟೆಪ್ಪು ನೀವು ಯಾವುದಾದ್ರು ಪ್ಯಾಟ್ರನ್ ಬ್ಯಾಕ್ ಟೆಸ್ಟ್ ಬರೆದ್ರೆ. ಸೆಕೆಂಡ್ ಸ್ಟೆಪ್ ಇದೆ ಇದಕ್ಕೆ, ಇದು ಬಂದುಬಿಟ್ಟು ಲೈವ್ ಟ್ರೇಡ್ಸ್. ಅಂದರೆ ನೀವು ಏನು ಪ್ಯಾಟ್ರನ್ ಬ್ಯಾಕ್ ಟೆಸ್ಟ್ ಬರೆದು ಅದ್ರ ರಿಪೋರ್ಟ್ ನಿಮ್ಮ ಕೈಯಲ್ಲಿದೆ, ಆ ಪ್ಯಾಟ್ರನ್ ತೊಗೊಂಬಂದು ಲೈವಲ್ಲಿ ಮಾಡಿ ಒಂದು ಪೇಪರ್ ಟ್ರೇಡ್ನ ಒಂದು 10 to 15 ಡೇಸ್ ಮಾಡಿ, ಇಲ್ಲ ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಒಂದು 20 ಡೇಸ್, 1 ಮಂತ್ ಪೂರ್ತಿ ಪೇಪರ್ ಟ್ರೇಡ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಲೈವಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಸೈಡ್ ವೇಸ್ ಮಾರ್ಕೆಟಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಟ್ರೆಂಡಿಂಗ್ ಮಾರ್ಕೆಟಲ್ಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಲೈವಲ್ಲಿ ಗೊತ್ತಾಗುತ್ತೆ. ಇದು ಬ್ಯಾಕ್ ಟೆಸ್ಟ್ ಬರೆದ ರಿಪೋರ್ಟು, ಈ ಲೈವಲ್ಲಿ ಬಂದ ರಿಪೋರ್ಟ್ ಎರಡನ್ನೂ ತಗೊಂಡು ನಿಮಗೆ ಈ ಲೈವ್ ಟೆಸ್ಟ್ ಮಾಡ್ಬೇಕಾದ್ರೆ ನಿಮ್ಮ ಕಾನ್ಫಿಡೆನ್ಸ್ ಎಲ್ಲ ಇನ್ಕ್ರೀಸ್ ಆಗಿರುತ್ತೆ, ಪ್ಲಸ್ ನೀವು ಅದ್ರಲ್ಲಿ ಪ್ಲಸ್ ಮೈನಸ್ ಎಲ್ಲ ಗೊತ್ತಾಗಿರುತ್ತೆ. ಇವೆರಡನ್ನೂ ತಗೊಂಡು ಆಮೇಲೆ ರಿಯಲ್ ಟ್ರೇಡಲ್ಲಿ ಸ್ವಲ್ಪ ಕಡಿಮೆ ಲಾಟ್ ಹಾಕ್ಸೋಣ, ಲಾಟ್ಸ್ ನಿಮ್ಮ ರಿಸ್ಕ್ ನೋಡಿಕೊಂಡು ಲಾಟ್ಸ್ ಕಡಿಮೆ ಹಾಕ್ಕೊಂಡು ಲೈವ್ ಟ್ರೇಡ್ ಮಾಡಿ. ಇದು ಪ್ರೊಸೀಜರ್. ನೀವು ಏನು ಪ್ಯಾಟ್ರನ್ ಮಾಡಬೇಕಂದ್ರೂ ಇದು ಪ್ರೊಸೀಜರ್. ಓಕೆ, ಇಷ್ಟು ಮಾಡಿದ್ರೆ ಮಾತ್ರ ನಿಮಗೆ ರಿಯಲ್ ಟ್ರೇಡಲ್ಲಿ ನಿಮಗೆ ರಿಸಲ್ಟ್ ನೋಡೋಕ್ಕಾಗೋದು. ಓಕೆ, ಅದೇನು ಮಾಡ್ತಾರೆ ಸ್ವಲ್ಪ ಜನ, ಏನು ನೋಡೋ ರಾತ್ರಿ ಎಲ್ಲೋ ಯೂಟ್ಯೂಬಲ್ಲೋ ಎಲ್ಲೋ ಒಂದು ನೋಡ್ತಾರೆ, ಈ ಕ್ಯಾಂಡಲ್ ಮೇಲೆ ಹಿಂಗೆ ಹೊರಟೋಯ್ತು, ಈ ಪ್ಯಾಟರ್ನ್ ಮೇಲೆ ಹಿಂಗೆ ಹೊರಟೋಯ್ತು ಅಂತಾರೆ, ಬೆಳಗ್ಗೆ ಬಂದು ಟ್ರೇಡ್ ಮಾಡ್ತಾರೆ, ಅದು ಫೇಲ್ ಆಗ್ತದೆ, ಲಾಸ್ ಬರ್ತದೆ. ಅದಕ್ಕೆ ಹೇಳೋದು ಬ್ಯಾಕ್ ಟೆಸ್ಟ್ ಮಾಡಿ ಅಂತ. ಬ್ಯಾಕ್ ಟೆಸ್ಟ್ ಮಾಡೋ ವಿಧಾನ ಗೊತ್ತಾಯ್ತಲ್ಲ, ಫಸ್ಟು ಒಂದು 6 ಮಂತ್ಸ್ ಬ್ಯಾಕ್ ಟೆಸ್ಟ್ ಬರೀಬೇಕು. ಅದಾದಮೇಲೆ ಆ ರಿಪೋರ್ಟ್ ತೊಗೊಂಬಂದು ಇಲ್ಲಿ ಒಂದು 20 ಡೇಸ್ ಲೈವ್ ಪೇಪರ್ ಟ್ರೇಡ್ ಮಾಡಬೇಕು. ಇದರಲ್ಲಿ ಎಷ್ಟು ರಿಸಲ್ಟ್ ಇದೆ ನೋಡಿಕೊಂಡು ಅದಾದಮೇಲೆ ನೀವು ಇಲ್ಲಿ ಬಂದು ರಿಯಲ್ ಟ್ರೇಡ್ ಸ್ಟಾರ್ಟ್ ಮಾಡಬೇಕು. ಓಕೆ, ಇಷ್ಟೆಲ್ಲ ಯಾರು ಮಾಡ್ತಾರೆ ಸರ್ ಅಂದರೆ ಅಷ್ಟೆಲ್ಲ ಮಾಡೋರಿಗೆ ದುಡ್ಡು ಬರೋದು. ಓಕೆ, ಇಲ್ಲಾಂದರೆ ಅದು ಬರೋಲ್ಲ. ನಮ್ಮ ಪ್ರೊಸೀಜರ್ ಕೂಡ ಹಿಂಗೆ ಇರ್ತವೆ, ಇನ್ನೂ ಸ್ವಲ್ಪ ಟಫ್ ಇರ್ತದೆ, ಇನ್ನೂ ತುಂಬ ಟಫ್ ಇರ್ತದೆ, ತುಂಬ ಕತೆ ಜಾಸ್ತಿ ಇರುತ್ತೆ. ಅದು ಕೋರ್ಸಲ್ಲಿರೋರು ಗೊತ್ತಿದೆ. ಓಕೆ, ಇದು ಕತೆ ನೋಡ್ಕೊಳ್ಳಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರು. ಆಮೇಲೆ ಆಫೀಸ್ ನಂಬರ್ ಇರಲ್ಲ, ಯಾಕಂದರೆ ಔಟ್ ಆಫ್ ಸ್ಟೇಷನ್ ನಾವು ನೆಕ್ಸ್ಟ್ 3 ಡೇಸ್ ಹಾಲಿಡೇ. ಅದರಿಂದ ನಂಬರ್ ಕಳಿಸ್ಬೇಕಾಗಿರೋರು 9743834848. ಓಕೆ, ಇನ್ನೊಂದು ಸತಿ ಬರೀತೀನಿ ನೋಡ್ಕೊಳ್ಳಿ. ನೋಡಿ, ಈ ನಂಬರ್ಗೆ ನೀವು ಕಳಿಸಿ ನಿಮ್ಮ ಡೀಟೇಲ್ಸ್ನ ವಾಟ್ಸಪ್ ಮಾಡಿ. ಓಕೆ, ಯಾರ್ಯಾರು ನಿಮ್ಮ ಹೆಸರು ಸಮೇತ ವಾಟ್ಸಪ್ ಮಾಡಿರಿ. ಸರ್ ಮೈ ನೇಮ್ ಇಸ್ ದಿಸ್ ಈಸ್ ಮೈ ನೇಮ್, ನನ್ನ ನಂಬರ್ ಇದು ಅಂತ ಕಳಿಸಿರಿ. ಆ ನಂಬರ್ಗೆಲ್ಲ ಮಂಡೇ 2 ಡೇಸ್ ಇರುತ್ತೆ. ವೀಡಿಯೋ ಎಷ್ಟು ಜನ ನೋಡ್ತಾರೆ ನೋಡಲಿ, ಪರವಾಗಿಲ್ಲ.
2 ಡೇಸ್ ಆದಮೇಲೆ ಮಂಡೇ 10:30ಗೆ ನಿಮಗೆ ಒಂದು ಮೀಟ್ ಲಿಂಕ್ ಬರುತ್ತೆ. ಆ ಲಿಂಕಿಗೆ ಜಾಯ್ನ್ ಆಗಿ ಅದರಲ್ಲಿ ನಾನು ಹೇಳ್ತೀನಿ ಯಾರ್ಯಾರು ಸೆಲೆಕ್ಟ್ ಆಗ್ತೀರಿ, ಯಾರ್ಯಾರು ಮಾಡಬೇಕು, ಯಾರ್ಯಾರು ನೋಡೋಣ ಅಂತ. ಅಲ್ಲಿಂದ ಆಮೇಲೆ ನಿಮಗೆ ಮಂಗಳವಾರದಿಂದ ಕ್ಲಾಸಸ್ ಅನ್ನೋದು ಸ್ಟಾರ್ಟ್ ಆಗ್ತವೆ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ಹ್ಯಾಪಿ ವೀಕೆಂಡ್. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಓನ್ಲಿ. ಓಕೆ, ಕೋರ್ಸ್ ಇಂಟ್ರೆಸ್ಟ್ ಇರೋರು ಮಾತ್ರ ಮೆಸೇಜ್ ಮಾಡಿ, ಟೈಮ್ ಪಾಸ್ ಮಾಡೋರು ಮಾಡಬೇಡಿ. ಟೈಮ್ ಪಾಸ್ ಮಾಡೋರು ಇಲ್ಲಿ ಮೆಸೇಜ್ ಮಾಡಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಅವ್ರು ಇದ್ದರೆ ನಾನು ಅಲ್ಲಿ ರಿಮೂವ್ ಮಾಡಾಕ್ತೀನಿ ಅವ್ರನ್ನ. ಓಕೆ, ಥ್ಯಾಂಕ್ ಯು.